ಕೋವಿಡ್ ಮಾಹಿತಿ ಮುಂಜಾಗ್ರತಾ ಟಾಸ್ಕ್ ಫೋರ್ಸ್ ಸಭೆ ಶಾಸಕರು ಯುಟಿ ಖಾದರ್ನ ಗುರ್ಕಾರ್ಮೆಡ್ 300 ಪಂಚಾಯತ್ ಅಂಗಾರಕಾಂಡ ನಡೆದದು. 300 ಗ್ರಾಮ ಪಂಚಾಯತ್ ವ್ಯಾಪ್ತಿಡ್ ಕೊರೋನಾ ಸೋಂಕಿತರ ಮಾಹಿತಿ ಅಕ್ಲೆಗ್ ವಾರಿತಿದ ಐಸೋಲೇಷನ್ ಆತಂಡ್ ಚಿಕಿತ್ಸೆ ಎಂಚ ನಡೆತೊಂದುಂಡು ಸೋಂಕಿತರ ಪರಿಸರಡ್ ವಾರಿತಿದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಪನ್ಪಿನ ಮಾಹಿತಿಲೇನು ಶಾಸಕರು ಯುಟಿ ಖಾದರ್ ಅಧಿಕಾರಿಗಳ ಪಂಚಾಯತ್ ಸದಸ್ಯರ ಪಡೆಗೊಂಡರು. ಸೋಂಕಿತರನ ನಿಗಾ ವಹಿಸನ್ನ ತೊಟ್ಟಿಗೆ ನನೋರಿಯಾಗ ಸೋಂಕು ಪರಡಂದಿಲಕ ಜನಕ್ಲೆಗ್ ಸರಿಯಾಯಿನ ಜಾಗೃತಿನಿ ಮೂಡಿಸಾವಡು ಪಂಡದ ಮುಂಜಾಗ್ರತಾ ಕ್ರಮಕ್ಲದ ಬಗೆಟ್ ಶಾಸಕರು ಯುಟಿ ಖಾದರ್ ಮಾಹಿತಿ ಕೊರಿಯರು. ಆವಾಗ ಅವರು ಈ ಟಾಸ್ಕ್ ಗ್ರಾಮ ಸದಸ್ಯರಿಗೆ ಮತ್ತು ನಮ್ಮ ಆಶಾ ಕಾರ್ಯ ಫೋನ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಇವನು ಎಲ್ಲೆಲ್ಲಿದ್ದಾನೆ ಅಂತೇಳಿ, ಯಾರ್ಯಾರಿಗೆ ಅಂಗಡಿ ಹೋಗ್ತಾನೆ ಏನು ಹೋಗ್ತಾರಂತೆ. ಸೊ ಪ್ರಾಥಮಿಕ ಆ ಪತ್ತೆ ಹಚ್ಚುವಂಥ ಕೆಲಸ ಕೂಡ ಮಾಡ್ತಾರೆ. ಇದಕ್ಕೆಲ್ಲ ನಿಮ್ಮ ಸಹಕಾರಿ ಒಂದು ಅಗತ್ಯ. ಯಾವ ಮನೆ ಅವನು ನೀವು ಕ್ವಾರಂಟೈನ್ ಮಾಡಿ ಹೊರಗಿಂದ ಬರಬೇಡಿ ಅಂತ ಹೇಳ್ತೀರಿ ಅವ್ರಿಗೆ ನೀವೊಂದು ಕಿಟ್ ಕೊಡೋದ ವ್ಯವಸ್ಥೆ ಮಾಡಿ ಪಂಚಾಯತಿಂದ, ಅದಕ್ಕೆ ಈಗಾಗಲೇ ಆದೇಶ ಮಾಡಿದ್ದಾರೆ. ನೀವು ಅವರ ಮನೆಗೆ ಒಂದು ಕಿಟ್ ಕೊಟ್ಟು ಬರಬೇಡಿ ಅಂತ ಹೇಳುವಂಥ ಎಲ್ಲ ಹಕ್ಕು ರೈಟ್ ನಿಮಗೆ ಇದೆ. ನಿಮ್ಮ ಮಾತು ಮತ್ತೆ ಕೂಡ ಕೇಳದಿದ್ರೆ ಪೊಲೀಸ್ ಇದೆ, ಅವ್ರಿಗೊಂದು ಫೋನ್ ಮಾಡಿ ನಂಬರ್ ಕೊಡಿ, ಪೊಲೀಸ್ನವರಿಗೆ ಮಾತಾಡಿ. ನಿಮ್ಮ ಬೀಟ್ ಪೊಲೀಸ್ ಯಾರು? ಈ ಗ್ರಾಮದ ಬೀಟ್ ಪೊಲೀಸ್ ಬರಲಿಲ್ಲ ಎಂದು ಓಕೆ, ಅವ್ರಿಗೆ ಕೊಡಿ. ಆ ಗ್ರಾಮದ ಒಂದೊಂದು ಬೀಟ್ ಪೊಲೀಸ್ ಅಂತ ಇದ್ದಾರೆ, ಅವರಿಗೆ ಕೊಡಿ ಫೋನ್ ನಂಬರ್. ಅವ್ರು ಫೋನ್ ಮಾಡಿದ್ರೆ ಸ್ವಲ್ಪ ಸರಿಯಾದ ರಸ್ತೆ ಬರೋದು ವಿಚಾರ ಇವತ್ತು ಆಗ್ತದೆ. ಮೂರನೇದು ನಿಮ್ಮ ಜವಾಬ್ದಾರಿ ಏನು? ಅಲ್ಲೇ ನಗರಕ್ಕೆ ಭಾಗಿ ಗುಂಪು ಸೇರುವುದು, ಸಂಜೆ ಯುವಕರ ಆಡುವುದು, ಅವನು ಮನವೊಲಿಸಿಕೊಂಡು ಆದಷ್ಟು ಅವರನ್ನು ಬರೋದು ನೋಡಿಕೊಳ್ಬೇಕು. ಮತ್ತೆ ಕೂಡ ಬಂದರೆ ನೀವು ಕೂಡ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರಿಗೆ ಫೋನ್ ಮಾಡಿದರೆ ಅವ್ರಿಗೆ ಮತ್ತೆ ಸ್ವಲ್ಪ ಕಡಿಮೆ ಆಗ್ತದೆ. ಅದರ ಜೊತೆಯಲ್ಲಿ ಬಹಳ ಕಡ್ಡಾಯವಾಗಿ ಮಾಡಿ. ಯಾರಿಗೆಲ್ಲ ಇವತ್ತು ಆ ಶಾಪ್ ಓಪನ್ ಮಾಡ್ತಾರ, ಶಾಪಿಗೆ ಹೋಗೋರು ಮಾತ್ರ ಅಲ್ಲ, ಶಾಪಲ್ಲಿ ಒಂದು ಅಂಗಡಿ ಮಾಲೀಕರು ಮತ್ತು ಕೆಲಸಗಾರರು ಕಡ್ಡಾಯವಾಗಿ ಮಾಸ್ಕ್ ಹಾಕಲೇಬೇಕು. ಯಾವ ಅಂಗಡಿಯಲ್ಲಿ ಮಾಸ್ಕ್ ಹಾಕದೆ ವಸ್ತುಗಳು ಒಂದು ಇನ್ನಿಂದ ಕೊಡ್ತಾರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು PDM ಮತ್ತು ಅಧ್ಯಕ್ಷರ ತೆಕ್ಕೊಳ್ಳೇ ಬೇಕು. ಒಂದೆರಡು ಶಿಕ್ಷೆ ಆಕ್ಷನ್ ತಗೊಂಡಾಗ ಎಲ್ಲರೂ ಕೂಡ ಸರಿ ಹೋಗ್ತದೆ. ಇದನ್ನು ನಿಮಗೆ PDOಗೆ ಬೇರೆ ಬಂದು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವರ ಕೆಲಸ ಅದು ಅಲ್ಲ. ಪಂಚಾಯತ್ಗೆ ಲೈಸೆನ್ಸ್ ಕೊಡೋದು ಯಾರು? ನೀವಲ್ಲ. ಮತ್ತು ಆಕ್ಷನ್ ತಗೊಳ್ಳಿ ಯಾರಿಗೆ ರೈಟ್ ಇರೋದು? ನಾವೆಲ್ಲ. ಮತ್ತು ನೀವು ತೆಗಿಬೇಕಲ್ಲ, ಅದಕ್ಕೆ ಬೇರೆಯವ್ರಿಗೆ ಹಾಕೋದು ಕೂತ್ಕೊಂಡ್ರೆ ಆಗೋದಿಲ್ಲ. ಈ ರೀತಿಯ ಒಂದು ಸಿಸ್ಟಮ್ ಅಲ್ಲಿ ಬರುವಂಥ ವ್ಯವಸ್ಥೆ ಅವಕಾಶವನ್ನು ಮಾಡಬೇಕಾಗ್ತದೆ. ಮತ್ತು ಒಂದು ವೆಹಿಕಲ್ಗೆ ಸಂಬಂಧಪಟ್ಟಾಗ ಕೂಡ ಒಂದೊಂದು ಗ್ರಾಮ ಪಂಚಾಯತ್ ಒಂದೊಂದು ರೀತಿ ಇದೆ. ಇಲ್ಲಿ ಆಶಾ ಕಾರ್ಯಕರ್ತರು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಇದೇ ಮನೆಯಲ್ಲಿ ಇಲ್ಲೇ 300 ಎಲ್ಲ ಲೋಕಲ್ ಚಿಂತೆ ಇಲ್ಲ. ಆದರೆ ನೀವು ಆಸ್ಪತ್ರೆಯಲ್ಲಿ ಇರೋದು ಅಲ್ಲಿ. ಸೊ ಎಮರ್ಜೆನ್ಸಿ ಆಗಿರೋರಿಗೆ ಆಸ್ಪತ್ರೆಗೆ ಹೋಗಬೇಕು, ಅಥವಾ ಇಲ್ಲಿಂದ ಸಣ್ಣ ಪೇಷಂಟ್ ಕರ್ಕೊಂಡು ಹೋಗಬೇಕು, ಅಥವಾ ಟೀಚರ್ಸ್ದವ್ರಿಗೆ ಏನು ಎಮರ್ಜೆನ್ಸಿ ಅಂತ ಕೆಲಸ ಇದೆ. ಈ ಗ್ರಾಮಕ್ಕೆ ನೀವೊಂದು ವೆಹಿಕಲ್ ತಗೊಳ್ಳಿ ಕೂಡ ಪ್ರೊವಿಷನ್ ಇವತ್ತು ಮಾಡಿದ್ದಾರೆ. ಸೊ 1 ತಿಂಗಳ ಮಟ್ಟಿಗೆ ಕೊಟ್ಟು ಒಳ್ಳೆಯದು, ಸಂತೋಷ. ಎಲ್ಲರೂ ಕೊಡಬೇಕು. ನಾನು ನಾನು ಸಲ್ಲಿಸ್ತೇನೆ. ನೀವು 1 ತಿಂಗಳಿಗೆ ಕೊಡಬೇಕು. ವೆರಿ ಗುಡ್. ಆದ ಕಾರಣ ಎಮರ್ಜೆನ್ಸಿಗೆ ನಿಮಗೆ ಎಮರ್ಜೆನ್ಸಿ ಬೇಕಾದಾಗ ಕೊಟ್ಟಿರುವಂಥ ವ್ಯವಸ್ಥೆ. ಅದಕ್ಕೆ ನೀವು ಡಾಕ್ಟರ್ ಜೊತೆ ಮಾತಾಡಿಕೊಂಡು ಅದಕ್ಕೇನದು ಆ ವೆಹಿಕಲ್ಗೆ ಆಕ್ಸಿಜನ್ ಫಿಟ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಮ್ಯಾಕ್ಸಿಮಮ್. ಯಾಕೆ ಸಡನ್ ಫೋನ್ ಬರ್ತದೆ, ಇಮ್ಮಿಡಿಯೇಟ್ ಅಲ್ಲಿ ಹೋಗಿ, ಯಾಕೆ ಆಂಬುಲೆನ್ಸ್ಗೆ ಕಾದ್ರೆ 1 ಗಂಟೆ ಆಗ್ತದೆ, ಆಂಬುಲೆನ್ಸ್ ಫೋನ್ ಮಾಡಿ ಕಾದ್ರೆ ಆಗೋದಿಲ್ಲ, ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಮುಟ್ಟಿಸುವಂಥ ವ್ಯವಸ್ಥೆ ತಾವಿವತ್ತು ಮಾಡಬೇಕಾಗ್ತದೆ. ಇದು ಒಂದು ಟ್ರ್ಯಾಕ್ ಅಲ್ಲಿ ಬಂದು ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ನಿಮ್ಮ ಆಶಾ ಕಾರ್ಯಕರ್ತರ ವೇತನ ಬಗ್ಗೆ, ನಿಮ್ಮ ಈ ಸರ್ವೆ ಬಗ್ಗೆ ಈಗ ನಾವೆಲ್ಲ ಮಾತಾಡಿದ್ದೇವೆ. ಅದು ಸಂಬಂಧ ಪಟ್ಟಾಗಿ 2-3 ದಿವಸದಲ್ಲಿ ಸರಿಯಾದ ಒಂದು ವಿಶ್ವಾಸ ನನಗಿದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟಿದೆ? ಇಲ್ಲಿ ಯಾರು ಬಂದಿದಾರ? ಸರಿ, ನಿಮಗೆ ಯಾರನ್ನ 10 ಗಂಟೆ ಒಳಗಡೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟು. 10 ಗಂಟೆ ಒಳಗಡೆ ಬರುವವರು ಅವ್ರು ಹೋಗುವಾಗ 11 ಗಂಟೆ ಬೇಕಾದಾಗ ಕರ್ಕೊಂಡು ಹೋಗುವಾಗ, ಮತ್ತು 10 ಗಂಟೆಗೆ ಒಳಗೆ ಬಂದು ಯಾರು ಕ್ಯೂನಲ್ಲಿ ನಿಲ್ತಾರೆ ಅವ್ರೆಲ್ಲರಿಗೂ ಕೂಡ ಕೊಡಬೇಕು. ಬೆಳಿಗ್ಗೆ ಬಂದು ಕ್ಯೂ ಅಲ್ಲಿ ಕಾದಿರೋದು ಮುಗಿದು 10 ಗಂಟೆ ಆಯ್ತಂತ ಇಲ್ಲಿ ಹೋಗುವಂಥ ಪ್ರಶ್ನೆ ಇಲ್ಲ. ನಿಮ್ಗೆ 11 ಗಂಟೆ ಆದ್ರೂ ನೀವೆಲ್ಲ ಕೊಡಲೇಬೇಕು. ಯಾವ ಕ್ಯೂ ಅಲ್ಲಿ ನಿಲ್ಲುವಂಥ ವಿಚಾರ, ಬಂದವರು ರಿಟರ್ನ್ ಕಳಿಸುವಂಥ ಪ್ರಶ್ನೆ ಆಗಬಾರ್ದು ಸಂಬಂಧಪಟ್ಟ. ಸೊ ಅದು ನೀವು ಬೇರೆ ಅಂಗಡಿಯವರು ಕೂಡ ಇರಬೇಕು. ಕೆಲವು ನಾನು ನೋಡ್ತಾ ಇದ್ದೇನೆ, ಬೆಳಿಗ್ಗೆ ಬರೋ
ಬರೋದು 8 ಗಂಟೆಗೆ ಅಂಗಡಿ ಹೋಗೋದು. ಎಷ್ಟು ಗಂಟೆ ಓಪನ್ ಮಾಡ್ತೀರಿ? 7 ಗಂಟೆ ಕರೆಕ್ಟ್ ಓಪನ್ ಆಗಬೇಕು. ಬರೋದಕ್ಕೆಲ್ಲ ಅಂಗಡಿ 8 ಗಂಟೆಗೆ. ಇನ್ನು ಕ್ಯೂ ಅಲ್ಲಿ ನಿಂತು 10 ಗಂಟೆ ಆಗುವಾಗ ಮುಗೀತು ಅಂತೇಳಿ ಬಂದವರು ಕಾದು ರಿಟರ್ನ್ ಹೋಗುವಂತ ಅದು ನಿಮ್ಮಲ್ಲೆಲ್ಲ ನಿಮ್ಮ ಅಂಗಡಿಯವರಿಗೆ ಹೇಳ್ಬೇಡಿ. ನಾಳೆಯಿಂದ ಯಾರು ಈ ರೀತಿಯ ಮಾಡ್ತಾರಕ್ಕೆ ಬೀಳಲ್ಲಿ ಬೇರೆ ಕಡೆ ಅವ್ರ ಮೇಲೂ ಡಿ.ಡಿ ಅವ್ರು ಕ್ರಮ ತಗೊಳ್ಳೋ ವಿಚಾರ ಇವತ್ತು ಮಾಡಿದ್ದೀರಿ. ಇಂಪ್ಲಿಮೆಂಟ್ ಆಗೋದಿಲ್ಲ. ಕಾರ್ಯಕ್ರಮದ ಜವಾಬ್ದಾರಿ ಇದೆ. ಬೆಳಿಗ್ಗೆ ಇವತ್ತು ಅಲ್ಲಿ ನಿಮ್ಮ ಬಂಟ್ವಾಳದಲ್ಲಿ 8 ಕಾಲಕ್ಕೆ ಹೋಗಿದ್ದಾರೆ. ಇವರೆಲ್ಲ ಮರದ ಅಡಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿಂತ್ಕೊಂಡು ಮಲೆ ಫೋಟೋ ತೆಗೆದು ನಮ್ಗೆ ಕಳಿಸ್ತಾರೆ. ಇದಕ್ಕೆ ಶಾಪ್ ನಂಬರ್ 58 ಅವರ ಮೇಲೆ ಆಕ್ಷನ್ ತಪ್ಪಲಿಕ್ಕೆ ನಾವು ಈಗಾಗಲೇ ಹೇಳಿದ್ದೇವೆ. ಸೊ ನಿಮ್ಮ ಟಾಸ್ಕ್ ಜವಾಬ್ದಾರಿ ಏನು? ಬೆಳಿಗ್ಗೆ ಒಂದು 7-7:30 ಗಂಟೆ ಯಾರೊಬ್ಬರಿಬ್ರು ಹೋಗ್ಬೇಕು ಅಂಗಡಿ ಹತ್ರ. ಅಲ್ಲಿ ಓಪನ್ ಆಗಲಿಲ್ಲ ಅಥವಾ ಕ್ಯೂ ಅಲ್ಲಿ ವ್ಯವಸ್ಥೆ ಏನಾದರೂ ಫೋಟೋ ತೆಗೆದು ಕಳಿಸಿ, ಅವ್ರ ಶಾಪ್ ನಂಬರ್ ಹಾಕಿ ಫೋಟೋ ತೆಗೆದು ಕಳಿಸಿ. ನಾವು ಡಿ.ಡಿಗೆ ಹೇಳಿ ಅವರ ಮೇಲೆ ನೋಟಿಸ್ ಅದರ ಕ್ರಮ ತಗೊಳ್ಳೋದು ವಿಚಾರ ಕೂಡ ನಾವು ಇವತ್ತು ಮಾಡ್ತೇವೆ. ಈ ರೀತಿ ಟಾಸ್ಕ್ ಫೋರ್ಸ್ ನಿಮಗೆ ಸಂಪೂರ್ಣವಾದ ಒಂದು ಅಧಿಕಾರ ಇದೆ. ನಾವೆಲ್ಲ ಇದು ನಿಮ್ಮ ಗ್ರಾಮ ನಿಮ್ಮದು ಕುಟುಂಬ ಧರಿಸಿಕೊಂಡು ಎಲ್ಲರೂ ಒಗ್ಗಟ್ಟಿನ ಕೆಲಸವನ್ನು ತಾವು ಇವತ್ತು ನಿರ್ವಹಿಸಬೇಕು. ಕುಡ್ಲ ತಹಶೀಲ್ದಾರ್ ಗುರುಪ್ರಸಾದ್ ಪಾತಿರೊಂದು ಕೊರೋನಾದ ಬಗೆಟ್ ದೆತನೊಡಾಯಿನ ಮುಂಜಾಗ್ರತೆದ ಬಗೆಟ್ ಮಾಹಿತಿಲಿನ್ ತೆರಿಪಾದು ವಿಶೇಷವಾದ ಸೋಂಕಿತ ವ್ಯಕ್ತಿಲು ಪ್ರತ್ಯೇಕವಾದ ಐಸೋಲೇಷನ್ ಉಪ್ಪುನ ಅಗತ್ಯದ ಬಗೆಟ್ ಅಕ್ಲೆಗೆ ತೆರಿಪಾವುಡು. ಅಕ್ಲೆರ್ದು ನನ್ನೊರಿಯಾಗ ಸೋಂಕು ಪರಡಂದಿಲಕ ಎಚ್ಚರಿಕೆ ಉಪ್ಪುಡಾಯಿನ ಬಗೆಟ್ ಟಾಸ್ಕ್ ಫೋರ್ಸ್ ಸದಸ್ಯರು ಮನವರಿಕೆ ಮಲ್ಪಡು ಪಂಡದು ತೆರಿಪಾಯಿರು. ನೀವೆಲ್ಲ ಮನೆ ಮನೆಗೆ ಹೋಗಿ ಅಂತ ಹೇಳಬೇಕು. 300 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 40 ಕೇಸ್ ಇದೆ. 40 ಮನೆಗಳು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. 40 ಮನೆಯಲ್ಲಿರತಕ್ಕಂಥ ಪಾಸಿಟಿವ್ ಸ್ವರೂಪ ಹೇಗಿದೆ, ದಿನ ಹೇಗಿದ್ದಾರೆ ಅವರು ನನ್ನ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ವೈದ್ಯಾಧಿಕಾರಿ ಕೂಡ ಇರ್ತಾರೆ. ಅವರ ಮನೆಯಲ್ಲಿ ಅವರ ಸಂಪರ್ಕಕ್ಕೆ ಬಂದಿರುವ ಸ್ಥಿತಿ ಹೇಗಿದೆ ಇದು ನಮಗೆ ಬೇಕು. ಇಷ್ಟು ನಾವು ಅದನ್ನು ಹತೋಟಿಯಲ್ಲಿ ಮಾಡಿದ್ರೆ ನಾವು 75% ಕೋವಿಡ್ ಮೇಲೆ ನಾವು ಜಯವನ್ನು ಸಾಧಿಸಿದ್ದಾರೆ. ಈಗ ಏನಾಗಿದೆ, ಮನೇಲಿದ್ದವರು ಪಾಸಿಟಿವ್ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಹೆದರ್ಕೊಂಡು ಬಂದಿಲ್ಲ, ಅವ್ರ ಜೊತೆ ನಾವು ಮಾತಾಡ್ತಾ ಇಲ್ಲ. ಅಲ್ಲಿ ಸೀನಿಯರ್ಸ್ ಇರ್ತಾರೆ, 60 ವರ್ಷ ಮೇಲ್ಪಟ್ಟರು ಇರ್ಬೋದು. ಈಗ ನಾವೇನು ಮಾಡ್ತೀವಿ, ನಮ್ಮ ಆಶಾ ಕಾರ್ಯಕರ್ತರು ಕಳೆದ 1 ವರ್ಷದಿಂದಲೂ ಕೂಡ ಮನೆ ಮನೆಗೆ ಹೋಗಿ ಅತ್ಯಂತ ರಿಸ್ಕ್ ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮಾಹಿತಿ ಕೊಡೋದಿಲ್ಲ. ನಮ್ಮ ಆಶಾ ಕಾರ್ಯಕರ್ತರಿಗೆ ಬೈತಾರೆ, ನಿಮಗೇನು ಬೇರೆ ಕೆಲಸ ಇಲ್ಲ, ಯಾಕೆ ಬರ್ತೀರಿ, ಹೋಗ್ಲಿಕ್ಕೆ ಆಗೋದು ನಿಮಗೆ. ನಮ್ಮ ಆಶಾ ಕಾರ್ಯಕರ್ತರ ಉದ್ದೇಶ ಏನು? ಅವರ ಆರೋಗ್ಯ ರಕ್ಷಣೆ, ಜೀವ ರಕ್ಷಣೆ 2 ಮಟ್ಟಿಗಾಗುತ್ತೆ. ಈ ಪ್ರೈಮರಿ ಕಾಂಟ್ಯಾಕ್ಟ್ ವಿಷಯಗಳನ್ನು ನಾವು ಕೊಟ್ಟರೆ ನಾವು ಅವರನ್ನು ಕೂಡ ಲಿಸ್ಟ್ ಮಾಡಿ ಟೆಸ್ಟ್ ಮಾಡಿ ಅವರನ್ನು ಕೂಡ ನಾವು ಪ್ರತ್ಯೇಕವಾಗಿ ಇದು ದಯವಿಟ್ಟು ನಮ್ಮ ಕಾರ್ಯಕರ್ತೆಗಳು ಈ ಕಡೆ ಬಂದು ಗಮನವನ್ನು ಕೊಡೋದು. ನೀವು ಪದೇ ಹೋಗಿ ಅಂತ ಹೇಳೋದಿಲ್ಲ. ನಾವು ಮೊನ್ನೆ ಸೋಮೇಶ್ವರ ಸಮಯದಲ್ಲಿ ವಿಡಿಯೋ ಕಾಲ್ ಮಾಡಿ ಕೂಡ ಅವ್ರನ್ನ ವಿಚಾರಣೆ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡ್ಬೋದು. ಈಗ ನಮ್ಮ ಹತ್ರ ಒಂದು ಕಾರ್ಯಕರ್ತದಲ್ಲಿ ಒಂದು 5 ಜನ ಇದ್ದರೆ 6 ಜನ ಇದ್ದರೆ ಎಲ್ಲರೂ ಮೊಬೈಲ್ ಒಬ್ಬೊಬ್ಬರು ಒಂದು ಮನೆಯವರೆಗೆ ವಿಡಿಯೋ ಕಾಲ್ ಮಾಡ್ಬೋದು. ಹೇಗಿದ್ದಾರೆ, ನೀವು ಇಂಥಲ್ಲೇ ಕೇಳ್ಬೋದು, ಚೆನ್ನಾಗಿದ್ದಾರಾ. ಅವಾಗೇನಾಗ್ತದೆ ಅಂತ ಹೇಳಿದ್ರೆ ನಮಗೆ ಅವ್ರಿಗೂ ನಮಗೆ ವಿಚಾರಿಸ್ತಾ ಇದ್ದಾರೆ ಅಂತ ಒಂದು ಆತ್ಮವಿಶ್ವಾಸನೂ ಬರ್ತದೆ. ಮತ್ತು ಕಾರ್ಯಪಡೆಯವರು ಕೂಡ ಒಂದು ಧೈರ್ಯ ಕೂಡ ಬರ್ತದೆ. ಮತ್ತು ನಾನು ಕಾರ್ಯಪಡೆ ವಿನಂತಿ ಮಾಡ್ಕೊಳ್ಳೋದೇನು, ಎಲ್ಲರೂ ಗುಂಪಲ್ಲಿ ಹೋಗಬೇಡಿ, ನಿಮ್ಮ ರಕ್ಷಣೆ ನಮಗೆ ಮುಖ್ಯ. ಎಷ್ಟೋ ಪಂಚಾಯಿತಿಗಳಲ್ಲಿ ಕಾರ್ಯಪಡೆ ಸದಸ್ಯರಿಗೂ ಕೂಡ ಪಾಸಿಟಿವ್ ಆಗಿದೆ. ಕಾರಣ ಕೇಳುವಾಗ ಇವರು ಹೋಗೋದು ಮನೆಗಳಿಗೆ, ಮನೆ ಹತ್ತಿರದಲ್ಲೇ ಹೋಗಿ ಮಾತಾಡೋದು, ಅವ್ರ ಜೊತೆ ಸಂಪರ್ಕದಲ್ಲಿ ಮಾತಾಡೋದು. ಏನು ಕೋವಿಡ್ ಪ್ರೋಟೋಕಾಲ್ ಇದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕಿಲ್ಲ. ಅಂತರ ಇಟ್ಕೊಳ್ಳೇಬೇಕು, ಮಾಸ್ಕ್ ಹಾಕಲೇಬೇಕು. ಅದು N95 ಮಾಸ್ಕ್ನೇ ಹಾಕಬೇಕಾಗ್ತದೆ. ನಾವು ಪಾಸಿಟಿವ್ ವ್ಯಕ್ತಿಗಳ ಜೊತೆ ನಾವು ಮಾತಾಡೋದಾಗ N95 ಮಾಸ್ಕಿನ ಮತ್ತೆ ಬೇಕಾಗ್ತದೆ. ಮತ್ತು ಕೈಗೆ ನಾವು ಸ್ಯಾನಿಟೈಸರ್ ಹಾಕಿರ್ತೇವೆ. ಸೊ ಈ ಎಲ್ಲ ಪ್ರೋಟೋಕಾಲ್ ಇಟ್ಕೊಂಡು ನಮ್ಮ 300 ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಪಾಸಿಟಿವ್ ಕೇಸ್ಗಳಿದೆಯೋ ಈ ಪಾಸಿಟಿವ್ ಕೇಸ್ಗಳಿಗಿರತಕ್ಕಂಥ ಪ್ರೈಮರಿ ಕಾಂಟ್ಯಾಕ್ಟ್ ಯಾವುದು, ಈ ಪ್ರೈಮರಿ ಕಾಂಟ್ಯಾಕ್ಟ್ ನಾವೆಲ್ಲರೂ ಕೂಡ ಚೆಕ್ ಮಾಡಿ ಕಂಪ್ಲೀಟ್ ಇವನ್ನ ನಾವು ಸಪ್ರೇಟ ಮಾಡ್ತೀವಿ. ಮತ್ತೆ ಇದು ಹೆಂಗೆಲ್ಲ ಈ ಕಳೆದ 10 ದಿನದಿಂದ ನಾವು ನೋಡ್ತಾ ಇದ್ದರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 1 2 ಜಾಸ್ತಿ ಆಗ್ತದೆ. ಮತ್ತು ನಾವು ಟೆಸ್ಟ್ಗಳು ಕೂಡ ನಾವು ಹೆಚ್ಚಿಗೆ ಮಾಡ್ತಾ ಹೋದಾಗಲೂ ಕೂಡ ಹೆಚ್ಚು ಪ್ರಕರಣ ಬರ್ತದೆ. ಪ್ರಕರಣ ಹೆಚ್ಚು ಬರೋದು ನಮಗೆ ಸಮಸ್ಯೆ ಅಲ್ಲ, ಗೊತ್ತಾಗ್ತದೆ ನಮಗೆ ಯಾರಿಗೇನಾಗಿದೆ. ಇದಕ್ಕೆ ಪರ್ಯಾಯವಾಗಿ ಯಾರು ಪಾಸಿಟಿವ್ ಆಗಿ ಮನೇಲಿದ್ದಾರೆ, ಅವ್ರಿಗೆ ಸೌಕರ್ಯ ಇಲ್ಲ, ಮನೆ ಚಿಕ್ಕಿದೆ, ಮನೆಯಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ, ಸದಸ್ಯರು ಜಾಸ್ತಿ ಇದ್ದಾರೆ, ಅವರು ಪ್ರತ್ಯೇಕವಾಗಿದ್ದರೆ ಒಳ್ಳೆಯದು. ಅದಕ್ಕೋಸ್ಕರ ನಾವು ಮಾನ್ಯ ಶಾಸಕರ ನೇತೃತ್ವದಲ್ಲಿ 3 ಕಡೆ ಒಳ್ಳೆಯ ಕೋವಿಡ್ ಸೆಂಟರ್ಗಳನ್ನು ನಿಮಗೆ ಆಲ್ರೆಡಿ ಆರಂಭ ಮಾಡಿ. ಒಂದು ನಿರಳಕಟ್ಟಿರತಕ್ಕಂಥ ಆಯುರ್ವೇದಿಕ್ ಆಸ್ಪತ್ರೆ. ಕೆಲವರು ಆಸ್ಪತ್ರೆ ಅಂದ್ಕೊಂಡೆ ಗಾಬರಿ ಆಗುತ್ತೆ, ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾವು ಖಂಡಿತ ಅಲ್ಲ. ಅಲ್ಲಿ
ಇಬ್ಬರು ವೈದ್ಯಾಧಿಕಾರಿಗಳಿದ್ದಾರೆ. ಶುದ್ಧವಾದಂಥ ನೀರು, ಒಳ್ಳೆಯ ವಿಟಮಿನ್ ಇದ್ದಂಥ ಊಟ, ಬಿಸಿನೀರು, ಬೆಡ್, ಅದು ಒಂದು ರೀತಿ ವಿಶ್ರಾಂತಿ ಕೇಂದ್ರ ಇರುತ್ತೆ. ಈಗ ನಾವು ESI ಮಾಡಿದ್ದೀವಿ ಸರ್, ಸೌಖ್ಯ ಆದರೂ ಹೋಗ್ಲಿಕ್ಕೆ ಅದಿಲ್ಲ ಸರ್. ಈಗ ನಾವು ಬಲವಂತ ಕಲಿಸ್ತಾ ಇದ್ದೀವಿ, ಆಯ್ತು ನೀವು ವಾಸಿ ಆಗಿದೆ ಹೋಗಿ ನೀವು ಬನ್ನಿ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸುಮ್ಮನೆ ನಿಮ್ಗೆ ಹಾಕಿ ಅಲ್ಲಿ ನೀವು ಬಿಟ್ಟು ಹೋಗ್ತಾರೆ ಅಂತಲ್ಲ, ಈ ಸೌಕರ್ಯ ಕೂಡ ಇದೆ. ಉದ್ದೇಶ ಏನು, ಮನೇಲೇ ಇದ್ದರೆ ಸ್ವಲ್ಪ ಧೈರ್ಯ ಇರ್ತದೆ ಅವರಿಗೆ, ಮತ್ತೆ ಕುಟುಂಬ ಸದಸ್ಯರೆಲ್ಲ ಇರ್ತಾರೆ, ಒಂದು ಭಾವನಾತ್ಮಕವಾಗಿ ಅವರು ಬೇಗ ರೆಕವರ್ ಆಗ್ತಾರೆ ಅಂತ ನಮ್ಮ ಉದ್ದೇಶ. ಆ ಬಾಧಿತವಾಗಿ ಇದ್ದವರು ಆ ರೀತಿ ಇರಬೇಕು ಮನೆಯಲ್ಲಿ. ನಿಮ್ಗೆ ಗೊತ್ತಿದೆ, ಸಂಜೆ ಆದ್ಮೇಲೆ ಹುಡುಗರೆಲ್ಲ ಕ್ರಿಕೆಟ್ ಆಡಕ್ಕೆ ಮಾಡ್ತಾರೆ. ಮತ್ತೆ ನಾವು ಬೆಳಗ್ಗೆ 6ರಿಂದ 10 ಗಂಟೆ ಅಂತ ಹೇಳಿದ್ರೆ ಜನಗಳ ಮನಸ್ಸಲ್ಲಿ ಇದು ನಾವೆಲ್ಲ ಹೊರಗಡೆ ಬರ್ಲಿಕ್ಕೆ ಇರತಕ್ಕಂಥ ಟೈಮು, ಇದು ಎಸೆನ್ಷಿಯಲ್ ಖರೀದಿ ಮಾಡ್ಲಿಕ್ಕೆ ಬಂದಿ ಅಂತಲ್ಲ, ಇದು ನಾವು ಬಿಟ್ಟಿದ್ದಾರೆ. ಖಂಡಿತ ಅಲ್ಲ. ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನ ಈ ಕೋವಿಡ್ ಅನ್ನು ಮತ್ತೆ ಸುತ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ಯಾವಾಗ ನಮ್ಮನ್ನು ಮುಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಅದು ಯಾವಾಗ ನಮ್ಮ ದೇಹಕ್ಕೆ ಬಂದು ನಮ್ಮ ದೇಹದ ಇಮ್ಯುನಿಟಿ ಕಡಿಮೆ ಇದ್ದಾಗ ಯಾವಾಗ ಅದು ವಿಕೋಪಕ್ಕೆ ಹೋಗುತ್ತೆ ಅಂತ. ಸೊ ಇದು ಒಂದು ರೀತಿಯಾದಂಥ ಸಂದಿಗ್ಧವಾದಂಥ ಪರಿಸ್ಥಿತಿ ಆಗಿರೋದ್ರಿಂದ ಸರ್ಕಾರ ಲಾಕ್ಡೌನ್ ಮಾಡಿದೆ. ಇದು ಮತ್ತೆ ಮೇವರೆಗೂ ಮುಂದುವರಿಬೋದು, ಜೂನಲ್ಲೂ ಬರ್ಬೋದು. ಹಾಗಾಗಿ ಈ ಲಾಕ್ಡೌನ್ ಒಂದು ವಾತಾವರಣಕ್ಕೆ ನಮ್ಮ ಮನಸ್ಸು ಒಗ್ಗಬೇಕು. ಬೆಳಗ್ಗೆ 6ರಿಂದ 10 ಗಂಟೆ ಅಂದರೆ ಎಸೆನ್ಷಿಯಲ್ ಸಾಮಾನು ಖರೀದಿ ಮಾಡಲಿಕ್ಕಿದ್ರೆ ಮಾತ್ರ ಬರಬೇಕು, ಸುಮ್ಮನೆ ದಯವಿಟ್ಟು ಬರಬೇಕು. ಮತ್ತು ನ್ಯಾಯಬೆಲೆ ಅಂಗಡಿಯವರು ಕೂಡ ನಾವು ವಿನಂತಿ ಮಾಡಿದ್ದೀವಿ, ಅವರು ಕೂಡ ಬೆಳಗ್ಗೆ 6 7 ತೆಗಿಬೇಕು, ಟೋಕನ್ಗಳು ಕೊಡಬೇಕು. 12 ಗಂಟೆ ಆದರೂ ಕೂಡ ರೇಷನನ್ನು ಕೊಡಬೇಕು. ಪೊಲೀಸ್ನವರು ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ, ಅಂತ ರೇಷನ್ ತಗೊಂಡವರು ಕಾರ್ಡ್ ತಗೊಂಡ್ರೆ ಅವ್ರಿಗೆ ತೊಂದರೆ ಕೊಡಬೇಕು. ಮತ್ತು ಎಲ್ಲರಿಗೂ ರೇಷನ್ ಸಿಗ್ತದೆ, ಯಾರಿಗೂ ರೇಷನ್ ವ್ಯಾಪ್ತಿ ಮಾಡ್ತಾರೆ. ಒಂದು ವೇಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದ ಆಹಾರ ಸಾಮಗ್ರಿ ಇಲ್ಲದೆ ಕಷ್ಟ ಇಲ್ಲ ಕುಟುಂಬಗಳು ಇವೆ ಅಂತಾದರೆ ಅದಕ್ಕೂ ಕೂಡ ನಾವು ಕರೆ ವ್ಯವಸ್ಥೆ ಮಾಡಲಿಕ್ಕೆ ಕಾರ್ಯಪಡಿಸಿದ್ದೇವೆ. ಸೊ ಇದೆಲ್ಲ ಮಾಹಿತಿಯನ್ನು ನಾವು ಯಾಕೆ ನಿಮ್ಮಲ್ಲಿ ಇಷ್ಟು ಒಂದು ಕಳಕಳಿಯಿಂದ ವಿನಂತಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇದು ಜೀವನ ಮರಣದ ಪ್ರಶ್ನೆ. ಇದು ಬೇರೆ ಥರ ಅಲ್ಲ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಒಂದು ಸಾವು ಆಗಿಲ್ಲ ಅಂದರೆ ದೊಡ್ಡ ಸಾಧನೆ ನಮ್ಮದು. ಎಲ್ಲ ಕಡೆ ಆಗಿರುತ್ತೆ. ಪ್ರತಿದಿನ ನಾವು ರಾತ್ರಿ 7 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ನಾನು ಅದನ್ನು ಮೆಸೇಜ್ ತಗೋತಿರುತ್ತೆ. ಭಾಳ ನನಗೆ ದಿಗ್ಗರಣೆ ಆಗ್ತದೆ, ದುಃಖ. ಇಷ್ಟೆಲ್ಲ ನಾವು ಅಡ್ವಾನ್ಸ್ ಇದ್ರು, ಇಷ್ಟೆಲ್ಲ ನಾವು 100% ಬುದ್ಧಿವಂತರ ಜಿಲ್ಲೆ ಆಗಿದ್ರು, ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳಿದ್ದರು, ಯಾಕೆ ನಮಗೆ ಬೀದರ್, ಗುಲ್ಬರ್ಗ ಇಂಥ ಜಾಸ್ತಿ ಸಂಖ್ಯೆಗಳು ಬರ್ತಾ ಇದೆ? ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಒಂದು ನೆಗ್ಲಿಜೆನ್ಸ್, ಉದಾಸೀನ. ನಾವು ನೆನ್ನೆ ಕೆಲವು ಕಡೆ ನೋಡುವಾಗ ಕ್ರಿಕೆಟ್ ಆಡಕ್ಕೆ ಬರ್ತಾರೆ, ಕೆಲವು ಮನಸ್ಸಲ್ಲಿ ಏನು ಆಡಾಡ್ಬಾರ್ದು ನಾವು. ಸಮಸ್ಯೆ ಅದಲ್ಲ. ಹೊರಗೆ ಬರತಕ್ಕ ಹುಡುಗಿರ್ಬೋದು, ಅಲ್ಲಿ ಹೊರಗಡೆ ಇರೋರು ಯಾರಿದ್ದಾರೆ, ಹಿರಿಯರಿದ್ದಾರೆ, ಅವ್ರಿಗೆ ಬರ್ತಾರೆ. ಮತ್ತು ಇನ್ನೂ ಕೆಲವು ವಸ್ತು ಅಭ್ಯಾಸ ಮಾಡಿದ್ದಾರೆ. ಸಂಜೆ ಆದ ಕೂಡ ವಾಕಿಂಗ್ ಹೋಗೋದಿಲ್ಲ. ಮೊದಲು ಯಾರು ವಾಕಿಂಗ್ ಹೋಗ್ತಿರ್ಲಿಲ್ಲ. ನಗರ ಪ್ರದೇಶದಲ್ಲಂತೂ ಸಂಜೆ 5 ಗಂಟೆ ಆಗಲಿಕ್ಕೆಲ್ಲ ಎಲ್ಲ ಮಾಸ್ಕ್ ಹಾಕಿ ಹೊಡಿದ್ದಾರೆ. ಲಾಠಿ ತಗೊಂಡು ಸುಮಾರು ಜನ ಒಳಗಡೆ ಹಾಕಿದ್ದಾರೆ. ನಮ್ಗೆ ಬೇಜಾರಾಗ್ತದೆ. ಯಾಕೆಂದರೆ ಪೊಲೀಸ್ನವ್ರಿಗೆ ನೋಡ್ತಾ ಇದ್ದಾರೆ 24/7 ಹಗಲು ರಾತ್ರಿ ದುಡಿತಾರೆ. ಬೇರೆ ಬೇರೆ ಇಲಾಖೆಗಳು ಕೂಡ ತುಂಬ ಕೆಲಸವನ್ನು ಮಾಡ್ತಾರೆ. ಮಾನ್ಯ ಶಾಸಕರು ಕೂಡ ನಾವು ಎಷ್ಟೇ ವಿನಂತಿ ಮಾಡಿದ್ರು ರೆಸ್ಟ್ ಮಾಡಲೇ ಬರ್ತಾ ಇದ್ದಾರೆ. ಯಾಕೆಂದರೆ ಶಾಸಕರ ಇಷ್ಟೊಂದು ಆದರೆ ಸ್ವಲ್ಪ ಅದಕ್ಕೆ ಬೆಲೆ ಬರ್ತದೆ. ಇಷ್ಟೆಲ್ಲ ನಾವು ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಇದು ಬೇರೆ ಥರ ಅಲ್ಲ, ಇದು ಜೀವನ ಮಾಡೋದು ಪ್ರಶ್ನೆ. ಹಾಗಾಗಿ ದಯವಿಟ್ಟು ಕಾರ್ಯಪಡೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಳ್ಳೂರು ತಾಲೂಕಿನಲ್ಲಿ ಎಲ್ಲ ಕಾರ್ಯಪಡೆಗಳು ಕೂಡ ತುಂಬ ಚಟುವಟಿಕೆ ಅಂತಿದೆ. ಇಡೀ ನಮ್ಮ ತಾಲೂಕಲ್ಲಿ 1019 ಪಾಸಿಟಿವ್ ಕೇಸ್ ಇದೆ. 882 ಕೇಸ್ಗಳಿವೆ. ಒಂದು 750 ಜನ ಮನೇಲೇ ಇದೆ. ಇನ್ನು ಬೇರೆ ಬೇರೆ ಹಾಸ್ಪಿಟ್ಲಲ್ಲೇ ಇದೆ. ನಾನು ಅಂಕೆ ಯಾಕೆ ಓಡಾಡ್ತೀನಿ ಅಂತ ಹೇಳಿದ್ರೆ ನಾನು ಪ್ರತಿದಿನ 10 ಜನ ಇದ್ದಾರೆ, ಮನೇಲಿ ಎಷ್ಟು ಜನ ಇದೆ. ಮನೇಲಿದ್ದವ್ರನ್ನ ಕಾರ್ಯಪಡೆಯವರು ಗಮನಿಸ್ತಾ ಇದ್ದಾರೆ. ನೀವು ಕಾರ್ಯಪಡೆಯವರ ವಿನಂತಿ ಏನು, ನೀವು ಹೋಗಿ ಅವ್ರ ಹತ್ರ ಮಾತಾಡಿ ಹೇಳೋದಿಲ್ಲ, ವಿಡಿಯೋ ಮಾಡಿ, ಒಂದು ವಿಡಿಯೋ ಕಾಲ್ ಮಾಡಿ. ಮತ್ತು ಯಾರೇನು ಮಾತು ಕೇಳಲ್ಲ, ಬುಲೆಟ್ ಇಟ್ಕೋಬೇಡಿ, ನೇರವಾಗಿ ನಮಗೆ ಮಾಹಿತಿ ಕೊಡಿ, ವಿಡಿಯೋಗೆ ಮಾಹಿತಿ ಕೊಡಿ. ಅದಕ್ಕೆ ದಂಡ ಪ್ರಯೋಗ ಯಾಕೆ ಬೇಕಾಗುತ್ತೆ ನಾವು ಮಾಡ್ತೀವಿ. ಈ ಉಡುಪಿನಲ್ಲಿ ಆದೇಶ ಮಾಡಿದ್ದಾರೆ, ಬಾಧಿತನವರು ಹೊರಗಡೆ ಬಂದರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಅಂದರೆ ಅಲ್ಲಿವರೆಗೆ ಪರಿಸ್ಥಿತಿ ಅದರಿಂದ ಇಷ್ಟೆಲ್ಲ ನಾವು ಮಾಡಬೇಕು. ಮತ್ತು ಸರ್ಕಾರದ ವತಿಯಿಂದ ಪ್ರತಿ ಗ್ರಾಮ ಪಂಚಾಯತಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಅವರ ಆರೋಗ್ಯ ಕೇಂದ್ರದಿಂದ ಫೀಲ್ಡ್ಗೆ ಓಡಾಡಲು ತೊಂದರೆ ಇದ್ದರೆ ವೈದ್ಯಾಧಿಕಾರಿಗಳಿಗೆ ವಾಹನವನ್ನು ತಗೊಂಡು ಕೂಡ ನಾವು ಹೇಳಿದ್ದೀವಿ. ವಾಹನದ ಒಂದು ವೆಚ್ಚವನ್ನು ಕೂಡ ನಾವು ಭರಿಸಲಿಕ್ಕೆ ರೆಡಿ.
ಕೋವಿಡ್ ಕೇರ್ ಸೆಂಟರ್ಗೆ ಹೋದಾಗ ಉಚಿತವಾದಂಥ ವೈದ್ಯಕೀಯ ಶುಶ್ರೂಷೆ ಊಟೋಪಚಾರವನ್ನು ಕೊಡಲಿಕ್ಕೆ ನಾವು ರೆಡಿ ಮಾಡ್ತೀವಿ. ಯಾರ ಮನೆಯಲ್ಲಿ ಯಾವುದೂ ಒಂದು ವ್ಯವಸ್ಥೆ ಇಲ್ಲ ಅಂಥವೂ ಕೂಡ ಕಾರ್ಯಪಡೆ ಮೂಲಕ ಆಹಾರ ಧಾನ್ಯಗಳ ಒದಗಿಸಿಕೊಳ್ಳುವ ಕಾರ್ಯಕ್ರಮವನ್ನು ತಗೊಂಡಿದೆ. ಗ್ರಾಮ ಪಂಚಾಯಿತಿ ಈ ನಿಟ್ಟಿನಲ್ಲಿ ನಾವು ನರೇಗಾಗಳನ್ನು ಶೇಕಡ 3 ಮಾಡಿದ್ದೀವಿ, ಆಶ್ರಯ 100 ಮಾಡಿದ್ದೀವಿ, ಕೋವಿಡ್ನನ್ನು ಮುಕ್ತ ಮಾಡಿದ್ದೀವಿ ಮಾಡ್ತಾರೆ. ನಾವೆಲ್ಲರೂ ಸಹಕಾರ ಕೊಡಿ. ಮತ್ತು 300 ಗ್ರಾಮ ಪಂಚಾಯಿತಿಯಲ್ಲಿ ಕಡಿಮೆ ಇದೆ ಸಹಕಾರ, ಜಾಸ್ತಿ ಈಗ ಆಗಿಲ್ಲ, ಸೊ ಇನ್ನೂ ಕಡಿಮೆ ಆಗಿದೆ. ಮತ್ತು ಈ ಸಭೆ ನಾವು ಶಾಸಕರಿಂದ ಮಾಡಿದ್ದೀವಿ, ಮುಂದಿನ ವಾರದ ಕೂಡ ಸಭೆ ಮಾಡಿ ಕಾರ್ಯಪಡೆಯವರು ನೀವು ದಿನ ಸಭೆ ಮಾಡಿದ್ದು ನಾವೇನಲ್ಲ, ಜಸ್ಟ್ ನೀವು ಒಂದು ಎಲ್ಲಿ ಈ ಥರ ಆಗ್ತಾ ಇದೆ, ಎಲ್ಲಿ ನಮ್ಮ ಇಂಟರ್ವೆನ್ಷನ್ ಬೇಕು, ಎಲ್ಲಿ ನಮ್ಮ ನೋಡಲ್ ಆಫೀಸರ್ ಬರಬೇಕು, ಇಲ್ಲಿ ಸಭೆ ಮಾಡಿ ಹೋಗೋದಲ್ಲ, ಈ ಥರದ ಒಂದು ಫೀಲ್ಡ್ ಕೆಲಸವನ್ನು. ಮತ್ತು ನಾನು ಆಶಾ ಕಾರ್ಯಕರ್ತ ವಿನಂತಿ ಮಾಡ್ಕೋತೇನೆ, ಈಗ ತಮಗೇನೋ ಸಮಸ್ಯೆಗಳಿದ್ದರೆ ದಯವಿಟ್ಟು ನನ್ನ ಗಮನಕ್ಕೆ ನೇರಕ್ಕೆ ನನ್ನ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದೆ ಅಲ್ಲ, ದಯವಿಟ್ಟು ನನಗೆ ನೇರವಾಗಿ ಮಾತಾಡಿ. ಮತ್ತು ಎರಡನೇದಾಗಿ ಅಲ್ಲಿಂದ ಪಾಸಿಟಿವ್ ಇದ್ದವರಿಗೆ ಮೆಡಿಸಿನ್ ಕಿಟ್ ಕೊಡಲಿಕ್ಕೆ ಅದು ಕೊಡಲಿಕ್ಕೆ ಸಮಸ್ಯೆ ಇದ್ದರೆ ವೈದ್ಯಾಧಿಕಾರಿಗಳು ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಸೊ ನಮ್ಮ ಎಲ್ಲ ಪಾಸಿಟಿವ್ನವರು ಕೂಡ ಅವ್ರಿಗೆ ಇನ್ ಟೈಮಲ್ಲಿ ಮೆಡಿಸಿನ್ ಸಿಗಬೇಕು. ಮತ್ತು ಅವ್ರು ಮರಳಿರ್ತಕ್ಕಂಥವ್ರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಅವರಿಗೆ ಟೆಸ್ಟ್ ಆಗಬೇಕು. ಮತ್ತು ILI ಮತ್ತು ಸಾರಿ ಕೇಸ್ಗಳ ಬಗ್ಗೆಯೂ ಕೂಡ ನಮ್ಮಲ್ಲಿ ಸಮೀಕ್ಷೆ ಇರಬೇಕು. ಉಚಿತವಾದ ವಾಹನ ಸೌಲಭ್ಯ, ಕೊಳವೆ ಬಾವಿ, ಕಾಂಕ್ರೀಟ್ ರಸ್ತೆ, ವೈದ್ಯಕೀಯ ವೆಚ್ಚಗ ಸಹಾಯಕೋರ್ನ ಪಂಚಾಯತ್ ಸದಸ್ಯರು ಆಜೀಜ್ ರೇನು ಈ ಪೊರ್ತು ಮಾನಾದಿಗೆ ಮಲ್ತೇರು. ತುಂಬ ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರ ಗಾಡಿ ಕೊಡ್ತಿದ್ದಾರೆ. ಮತ್ತು ಬೇರೆ ಬೇರೆ ವಿಷಯದಲ್ಲಿ ನಮ್ಮ ಪಂಚಾಯತ್ ಬೋರ್ವೆಲ್ ಮತ್ತು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡುವಂತೆ ಶಾಸಕರು ಹೇಳಿದ್ದಾರೆ. ಹಾಗೆ ಅವರಿಗೆ ಒಂದು ಗ್ರಾಮ ಪಂಚಾಯತ್ ವತಿರ್ದು ಅರ್ಹ ಫಲಾನುಭವಿಗಳಿಗೆ ವೈದ್ಯಕೀಯ ಚಿಕಿತ್ಸದ ಖರ್ಚಿಗೆ 5% ಪಣವ ಸಹಾಯದ ಚೆಕ್ನ ಈ ಪೊರ್ತು ವಿತರಣೆ ಮಾಡ್ತಾರೆ. 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ, ಉಪಾಧ್ಯಕ್ಷರು ಶ್ರೀಮತಿ ರಾಜೇಶ್ವರಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಿ ನಾಗರಾಜ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜವನಾಯಕ್, ಅಮ್ಲಮಗೂರು ವೈದ್ಯಾಧಿಕಾರಿ ಡಾಕ್ಟರ್ ಸುದೇಶ್, ನೋಡಲ್ ಅಧಿಕಾರಿ ಸತೀಶ್, ಗ್ರಾಮ ಕರಣಿಕೆಯರು ಕುಮಾರಿ ರೇಷ್ಮಾ, ಇಂಜಿತಿ ಪ್ರಮುಖರು ಸಭೆದ ಮುತಾಲಿಕೆ ಹಿಡಿದರು. ಅವರದ್ದು ವಾರ್ಡ್ ಅಂದ್ರೆ ಮೊನ್ನೆ ಒಂದು 6 ಕೇಸಲ್ಲಿ ಇತ್ತು ಪಾಸಿಟಿವ್. ನಮಗೆ ಅಲ್ಲಿ ಆಶಾ ವರ್ಕರ್ ಯಾರು ಬರಲಿಲ್ಲ. ನಾವು ಮತ್ತೆ ನಮ್ಮ ವೈದ್ಯಾಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ಮೆಡಿಸಿನ್ ಎಲ್ಲ ಕೊಡಿಸಿದ್ದೇವೆ. ಅದಕ್ಕೆ ಅಲ್ಲಿ ಒಂದು ಕಾರ್ಯಪಡೆ ಸರಿಯಾಗಿ ಒಂದು ಇದ್ರೆ ವಾರ್ಡ್ ವೈಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ನಮಗೆ ಈ 300 ಕೂಡ ನಾವು ಇದು ಮಾಡಬೇಕು ನೋಡ್ಬೇಕು. ಹೌದು, ನಾವು ಅದು ಬಾರ್ಡರ್ ಆಗ್ತದೆ ಸರ್. ಅಂದ್ರೆ ನಾವೆಲ್ಲ ಕಾರ್ಯಕರ್ತೆ, ನಾನು 300 ಕೆಲಸ ಆಯ್ತು ಆಯ್ತು. ಅಷ್ಟೇ ಸರ್. ಈಗ ಆಲ್ರೆಡಿ ಹೇಳಿದ್ದಾರೆ, ಟಾಸ್ಕ್ ಫೋರ್ಸ್ ಇಂದ ನಮ್ಮ ವಾರ್ಡ್, ನಮ್ಮ ಈ 300 ಗ್ರಾಮದಲ್ಲಿ ವಾರ್ಡಲ್ಲಿ ಸಮಿತಿ ಅಂತ ಮಾಡಿದ್ದಾರೆ ಅಂತ. ಸೊ ಈಗ ಸಾಧಾರಣ ಈ ಮೀಟಿಂಗ್ ಆಗಿ 13 ದಿವಸ ಆಯಿತು. ನಮ್ಮ 7 ವಾರ್ಡಲ್ಲಿ ಎಷ್ಟು ವಾರ್ಡಲ್ಲಿ ಇಂಥ ಸಮಿತಿಗಳು ಫಾರ್ಮ್ ಆಗಿದೆ, ಅಂದರೆ ಕ್ರಿಯೇಟ್ ಆಗಿದೆ, ಅದೊಂದು ಮಾಹಿತಿ ಬೇಕು. ಯಾಕೆಂದರೆ ಇದು ಪಂಚವಾರ್ಷಿಕ ಯೋಜನೆ ಅಲ್ಲ, ನಮ್ಮ ಕೊರೋನಾದ್ದು ಪಂಚವಾರ್ಷಿಕ ಯೋಜನೆ ಅಲ್ಲ, ಇಮಿಡಿಯೇಟ್ ಆಗಿ ಅದು ಇಂಪ್ಲಿಮೆಂಟ್ ಆಗಲೇಬೇಕು. ಒಂದು ವಿಷಯ ಅದು ಎಷ್ಟು ವಾರ್ಡಲ್ಲಿ ಆಗಿದೆ ಅಂತ ಒಂದು ಮಾಹಿತಿ ಬೇಕು. ಇನ್ನೊಂದೇನೆಂದರೆ ನಿಮಗೆ ನಾವು ಸೆಲಿಟರ್ ಇದ್ದೇವೆ. ಯಾಕೆಂದರೆ ನೀವೊಂದು UTK ಫೌಂಡೇಶನ್ ಅದೊಂದು ಮಾಡಿದ ಆ್ಯಂಬುಲೆನ್ಸ್ ಸೇವೆ ಉಂಟಲ್ಲ, ಅದು ಜನಮೆಚ್ಚಿಗೆ. ಯಾಕೆಂದರೆ ನಮಗೆ ನಿನ್ನೆ ಮೊನ್ನೆ ಈ 2 ವಾರದಲ್ಲಿ 3 ಪೇಷಂಟ್ಗೆ ವೆಂಟಿಲೇಟರ್ಗೆ ಕೊಂಡೋಗಲಿಕ್ಕೆ ಆ ಆ್ಯಂಬುಲೆನ್ಸನ್ನು ಹೆಲ್ಪ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಿಮಗೆ ತುಂಬ ಥ್ಯಾಂಕ್ಸ್. ಇನ್ನೊಂದೇನೆಂದರೆ ನಾವೀಗ ಕೋವಿಡ್ ವಾರಿಯರ್ಸ್ ಆಗಿ ಚರ್ಚಿನಿಂದ ಕೂಡ ನಾವು ವಾರಿಯರ್ಸ್ ಆಗಿ ನಾವು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ನಮಗೆ ಮಾಹಿತಿ ಸಿಗುವುದನ್ನು ಅದನ್ನು ಸಿಗದಾಗೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಹೇಳಿದ್ದೀರಿ ಎಲ್ಲರಿಗೆ ಹೇಳ್ಬಹುದಂತ, ಸ್ಪೆಷಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಈ ರಿಪೋರ್ಟ್ಸನ್ನು ಕೊಡ್ಬೋದಂತ.
ನಮ್ಗೆ ಇದು ಬರದಾಗೆ ಅಂದರೆ ಆಶಾ ಕಾರ್ಯಕರ್ತರು ಕೊಡ್ತಿದ್ದು ಅವರಿಗೆ ಪ್ರೆಷರೈಸ್ ಮಾಡಿ ಕೊಡಬೇಡಿ, ಅಂದರೆ ನಮಗೆ ಹೀಗೆ ಮಾಡಿದರೆ ಇಂಥ ಸಹಕಾರ ನಮಗೆ ಸಿಗದಿದ್ದರೆ ನಾವು ಮನೆ ಮನೆಗೆ ಹೋಗಿ ಯಾವ ಮನೆಯಲ್ಲಿ ಪಾಸಿಟಿವ್ ಉಂಟು ಅವರಿಗೆ ಒಳಗೆ ಕುತ್ಕೊಳಿಸುವ ಕೆಲಸ ಮಾಡಲಿಕ್ಕೆ ಆಗಲ್ಲ, ಒಂದು ವಿಷಯ. ಇನ್ನೊಂದು ನಾವು ಖಾಲಿ ಕುತ್ಕೊಳಿಸೋದಿಲ್ಲ, ಅವರಿಗೆ ಏನು ಬೇಕು ವ್ಯವಸ್ಥೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದು ವ್ಯವಸ್ಥೆ ಮಾಡಬೇಕಾದ್ರೆ ನಮಗೆ ತಮ್ಮ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈ ರಿಪೋರ್ಟ್ಗಳು ಸಿಗುವ ವ್ಯವಸ್ಥೆ ನಮಗೆ ಆಗಬೇಕು. ಇಷ್ಟ ತನಕ ನಾವು ಸಿಗದಿದ್ದು ನಮಗೆ ಮೊನ್ನೆಯಿಂದ ಆಶಾ ಕಾರ್ಯಕರ್ತರು ನಿಲ್ಲಿಸಿದ್ದಾರೆ, ಬಟ್ ನಾವು ವ್ಯವಸ್ಥೆ ಅದಕ್ಕೆ ಮಾಡಿಸಿದ್ದೇವೆ, ನಮಗೆ ಸಿಗ್ತಾ ಉಂಟು. ಅದು ಕೊಡಲಿಕ್ಕೆ ಆಗೋದಿಲ್ಲ ಆದರೆ ನಿಮ್ಮ ಡಿಪಾರ್ಟ್ಮೆಂಟಿಂದಲೇ ಹೇಳಿ, ಯಾಕಂದರೆ ಅದು ಕೊಡಲಿಕ್ಕೆ ಆಗೋದಿಲ್ಲ, ಕಾನ್ಫಿಡೆನ್ಸ್ ಇರಬೇಕಂತ. ಮತ್ತೊಂದು ಏನಂದರೆ ನಾವು ಈಗ 14 ದಿವಸ ಕ್ವಾರಂಟೈನ್ ಪೀರಿಯಡ್, ಯಾವುದೇ ಮನೆಯಲ್ಲಿ ಅದು ಮೇಂಟೈನ್ ಆಗ್ತಾ ಇಲ್ಲ, ಯಾವುದೇ ಮನೆಯಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಹೇಳಿ ಪರ್ಸನಲ್ ಹೋಗಿ ಹೇಳಿ ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕೂಡ ಅವರ ಮನೆಯಿಂದ ಹೊರಗಡೆ ಬರೋದಾದರೆ ಒಂದೇ ಬೆಸ್ಟ್ ವೇ ಏನಂದರೆ ಆ ಮನೆಯನ್ನು ಸೀಲ್ ಡೌನ್ ಮಾಡೋದು. ನಮ್ಗೆ ಇಷ್ಟೇ ಬೇಕು, ಇಲ್ಲಿ ರಾಜಕಾರಣ ಬೇಡ, ನಮಗೆ ಬೇಕು 300 ಗ್ರಾಮ ನಮ್ಮದು ಕೊರೋನಾ ಮುಕ್ತ ಆಗಬೇಕು. ಇದು ಆಗಬೇಕಾದ್ರೆ ಆ ಮನೆಯನ್ನು ಸೀಲ್ ಡೌನ್ ಮಾಡೋದೇ ಒಳ್ಳೆಯದು. ಕೇಳದಿದ್ದರೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ನಮಗೆ ಹೇಳಿದರು ಯೂಸ್ ಮಾಡಿ ಅಂತ, ಬಟ್ ಅಂಥ ಧೈರ್ಯವನ್ನು ಯಾರು ಕೂಡ ಇಷ್ಟ ಮಾಡಲಿಲ್ಲ, ಅದು ಹೇಳುವಷ್ಟು ಧೈರ್ಯವನ್ನು ಯಾರು ಕೂಡ ಮಾಡಲಿಲ್ಲ. ಯಾಕೆಂದರೆ ಎಲ್ಲರೂ ಹಾಲಾಗಬಾರ್ದು, ಮುಖ ಹಾಲಾಗಬಾರ್ದು, ಸಂಬಂಧ ಹಾಲಾಗಬಾರ್ದು ಅಂತ. ಮತ್ತು ನಮ್ಮ ಡಾಕ್ಟರ್ ತುಂಬ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಗೊತ್ತಿರಬೇಕು ಆಶಾ ಕಾರ್ಯಕರ್ತರು ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೂ ಕೂಡ ನಮ್ಮ 300 ಗ್ರಾಮದ ವಾರ್ಡ್ ನಂಬರ್ 1ನೇ ಅನೀಶಾ ಮೇಡಮ್ ಅವರು ತುಂಬ ಸಿನ್ಸಿಯರ್ ಆಗಿ ಮನೆ ಮನೆಗೆ ಬಂದು ನಾವು ಕೂಡ ಅವರೊಟ್ಟಿಗೆ ಹೋಗ್ತಾ ಇದ್ದೇವೆ, ವಾಲಂಟಿಯರ್ ನಾವು ಕೂಡ ಅವರೊಟ್ಟಿಗೆ ನಾವು ಕೂಡ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ಟೆಕ್ನಿಷಿಯನ್ ಸವಿತಾ ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಪಿ ಡಿ ಅವರು ಕೂಡ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಹೌದು ಎಲ್ಲರೂ ಮಾಡ್ತಾ ಇದ್ದಾರೆ, ಆದರೆ ಕಂಟ್ರೋಲಿಗೆ ಬರುವಷ್ಟು ಇಲ್ಲ. ಯಾಕೆ ನಮ್ಮ ಹುಲಿಯಾದಲ್ಲಿ ಒಟ್ಟಿಗೆ ಹುಲಿಯ ಮತ್ತು ಅಮ್ಲಮೊಗ್ಗು ಬಾರ್ಡ್ರಲ್ಲಿ 23 ಕೇಸ್ಗಳು ಪಾಸಿಟಿವ್ ಉಂಟು. ಅದರಲ್ಲಿ 2 ವೆಂಟಿಲೇಟರ್ಗೆ ಹೋಗಿದೆ ನಿನ್ನೆ ಮತ್ತು ಮೊನ್ನೆ. ಅದೆಲ್ಲ ನಾವು ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. ಮತ್ತೇನಂದರೆ ಇನ್ನೊಂದೇನೆಂದರೆ ಈಗ ಪಾಸಿಟಿವ್ ಬಂದವರು ಯಾರು ಕೂಡ ಹೇಳ್ತಾ ಇಲ್ಲ. ತುಂಬ ಬೇಜಾರು ವಿಷಯ ಏನಂದರೆ ಒಂದು HIV ಬಂದಾಗೆ ಅವರು ಬಿಹೇವ್ ಮಾಡ್ತಾರೆ. ನಮಗೆ HIV ಬಂದಿದೆ ಆ ಟೈಪಲ್ಲಿ ಬಿಹೇವ್ ಮಾಡ್ತಾರೆ. ಒಂದು ವಿಷಯವನ್ನು ಯಾರಿಗೂ ಹೇಳಲ್ಲ, ಹೇಳಿದರೆ ನಾವೇನಿಲ್ಲ ಪೇಪರಲ್ಲಿ ಹಾಕಲ್ಲ, ಅಟ್ಲೀಸ್ಟ್ ಆ ಮನೆಗೆ ವ್ಯವಸ್ಥೆ ಮಾಡುವ ಕಾರ್ಯಕ್ರಮ ನಮಗೆ ಮಾಡುವ. ನೀವು ಕೊಡೋದು ಉತ್ತಮವಾದ ಸಲಹೆ ಏನಂತ ಹೇಳಿದರೆ, ಯಾರ್ಯಾರು ಪಾಸಿಟಿವ್ ಟೆಸ್ಟಿಗೆ ಮಾಹಿತಿ ಸಿಕ್ಕಿದೆ ನಮಗೆ ಹೋಗಿ ಅವ್ರು ಸಮಾಧಾನ ಮಾಡಲಿಕ್ಕೆ ಮತ್ತು ಮನೆ ನೋಡಲಿಕ್ಕೆ ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ದು ಸಹಕಾರಿ ಆಗ್ತದೆ ಅಂತ ಹೇಳಿ ಅದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾಹಿತಿ ಕೊಡೋ ವಾರ್ಡ್ ನಂಬರ್ಗೆ ಮಾಹಿತಿ ಕೊಡೋಕೆ ನಾವು ಮಾಡ್ತೇವೆ ಸಮಿತಿಯವರಿಗೆ. ವಿಲ್ ಡೂ ಇಟ್ ಇಸ್ ಗುಡ್ ಸಜೆಷನ್. ಸರ್ ಇನ್ನೊಂದೇನಂತ ಸರ್, ಅದು ಕಮಿಟಿ ಎಷ್ಟು ವಾರ್ಡಲ್ಲಿ ಈಗ ಸಹ ಫಾರ್ಮ್ ಆಗಿದೆ, ಅದು ಇಂಪಾರ್ಟೆಂಟ್. ಯಾಕಂದರೆ ನಾವು 10 ವರ್ಷ ನಂತರ ಅದನ್ನು ಅಧ್ಯಕ್ಷರ ಸದಸ್ಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ವಾರ್ಡ್ ವೈಸ್ ಹೇಳ್ತಾರೆ ಈಗ ಸದಸ್ಯರಿಗೆ. ಮತ್ತು ನಿಮ್ಮ ಸಲಹೆ ಎಲ್ಲ ವಾರ್ಡ್ನಲ್ಲಿ ಕೂಡ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಇರಬೇಕಂತೆ. ಐಸೋಲೇಷನ್ ಇರುವಾಗ ಮನೆಗೆ ಸ್ಯಾನಿಟೈಸಿಂಗ್ ಮಾಡಬೇಕು. ಮುಗಿದ ನಂತರ ಆದ ನಂತರ ನಿಮಗೆ ನಮ್ಮ ಒಂದು ಪ್ರತ್ಯೇಕ ಪಂಚದ ಸ್ಪ್ರೇಯರ್ ಇದೆಯಲ್ಲ ಅದಕ್ಕೆ ಏನದೈತೆ ಎಂತ ಕ್ಲೋರೈಡ್ ಹೈಪೋಕ್ಲೋರೈಡ್ ಅದು ಇದೆ ನಿಮ್ಮ ಬೋರ್ಡ್. ಅದು ಕಳಿಸಿ ಒಂದು ಅಲ್ಲಿ 40 days ಮನೆ ಕಳಿಸಿ ಆ ಲೋಕಲ್ ಒಳಗಡೆ ಅವರು ಅದು ಸ್ಪ್ರೇ ಮಾಡ್ತಾರೆ ಮನೆಗೆ. ಗುಡ್ ಸಜೆಷನ್. ಅದೇ ಮಾಡಿಬಿಡಿ ಎಲ್ಲ ಮನೆಗಳಿಗೆ. ಅದಲ್ಲ ಅವ್ರಿಗೆ ಗೊತ್ತಾಗಲಿಕ್ಕಿಲ್ಲ, ಕ್ಲೋರೈಡ್ ಮಿಕ್ಸ್ ಮಾಡಿ ಅದು ನಿಮ್ಮ ಬಂದಾಗ ಲೋಕಲ್ಸ್ ಯಾರು ಯುವಕರಿದ್ದರೆ ಅವ್ರು ಕೊಟ್ಟು ಅವ್ರು ಮಾಡ್ತಾರೆ. ಗುಡ್ ಸಜೆಷನ್. ಮೊದಲನೇ ಅಲೆಯಲ್ಲಿ ಈ ಕೊರೋನಾ ವೈರಸ್ ಬಂದು ಸರ್ಫೇಸ್ ಟ್ರಾನ್ಸ್ಮಿಷನ್ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸರ್ಫೇಸ್ ಅಂತ ಹೇಳಿದ್ರೆ ನಾವು ಕೆಮ್ಮಿದಾಗ ಸೀನಿದಾಗ ಆ ದುರ್ಗರ ಇದು ಬಂದು ನಮ್ಮ ಟೇಬಲ್ ಮೇಲೆ ನಮ್ಮ ಚೇರ್ ಮೇಲೆ ಎಲ್ಲ ಬಿದ್ದಾಗ ಅಲ್ಲಿ ಬಂದು ಅದು ಮಾಡುವಂಥ ಚಾನ್ಸಸ್ ನಾವು ಮುಟ್ಟಿದ ತಕ್ಷಣ. ಹೋಗಿ ಏನು ಹೇಳ್ತಂದ್ರೆ WHO ಇದು ಬಂದು ಏರ್ ಬೋರ್ನ್ ಟ್ರಾನ್ಸ್ಮಿಷನ್ ಅಂತ. ಅಂದರೆ ಸರ್ಫೇಸ್ ಟ್ರಾನ್ಸ್ಮಿಷನ್ ಅಷ್ಟು ಇದು ಇಂಪಾರ್ಟೆಂಟ್ ಅಲ್ಲ, ನಾವು ಈ ಸ್ಯಾನಿಟೈಸರ್ ಎಲ್ಲ ಮಾಡುವಂಥದ್ದು ಆ ಸರ್ಫೇಸ್ ಟ್ರಾನ್ಸ್ಮಿಷನ್. ಆದರೆ ಏರ್ ಬೋರ್ನ್ ಟ್ರಾನ್ಸ್ಮಿಷನ್ಗೆ ಸ್ಯಾನಿಟೈಸರ್ ಮಾಡಿದ್ರಿಂದ ಏನು ಬೇಸ್ ಗಾಳಿ ಕುಡಿಬೇಕಾಗ್ತದೆ. ಸೊ ಇದು ಬಂದು ಒಬ್ಬರಿಂದ ಒಬ್ಬರಿಗೆ ಕೆಮ್ಮಿದಾಗ ಸೀನಿದಾಗ ನೀವು ಎದುರಿಗೆ ನಿಂತಿದ್ರೆ ಅವಾಗ ಮಾಡುವಂಥದ್ದು. ಸೊ ಸ್ಯಾನಿಟೈಸರ್ ಮಾಡುವ ಇಲ್ಲ ಅಂತಲ್ಲ, ನಾವು ಮಾಡೋದಕ್ಕೆ ರೆಡಿ ಇದ್ದೀರಿ, ಮನೆ ಮನೆಗೆ ಎಲ್ಲೆಲ್ಲ ಇದೆ ಮಾಡ್ತೀರಿ. ಅದೇ ಬಟ್ ನಿಮ್ಮ ನಾಲೆಜ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇವಾಗ ಬಂದು WHO ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇದು ಬಂದು ಏರ್ ಬೋರ್ನ್ ಇನ್ಫೆಕ್ಷನ್. ಏರ್ ಬೋರ್ನ್ ಅಂದರೆ ಗಾಳಿಯಲ್ಲಿ ಹರಡುವಂಥ ಒಂದು ಕ್ರಿಮಿ. ಸೊ ಸ್ಯಾನಿಟೈಸರ್ ನಿಮ್ಗೆ ಅಷ್ಟು ಉಪಯೋಗ ಆಗಲ್ಲ, ಗಾಳಿಗೆಲ್ಲ ಉಳ್ಕೊಂಡು ಆಗಲ್ಲ. ಆದರೆ ಮನೆಯಲ್ಲಿ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಡೈಲಿ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ, ಬ್ಲೀಚ್ ಇದು ನಿಮ್ಮ ಲೈಸಾಲು ಬೇರೆದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅದೇ ಸಾಕು, ಬೇರೆ ಏನು ಎಕ್ಸ್ಟ್ರಾ ಬೇಕಂತ ಇಲ್ಲ. ಆದರೂ ಸಹ ಪಂಚಾಯತ್ ವತಿಯಲ್ಲಿ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಮತ್ತು ಇನ್ನೊಂದು ಒಂದು ಮನವಿ ಏನಂತ ಹೇಳಿದ್ರೆ ನಮಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಪ್ರತಿ ಆಶಾ ಕಾರ್ಯಕರ್ತರಿಗೆ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಂತೆ ಭಾರಿ
ಬೇಕಾದ್ರೆ ಹೋಗಿ ನೋಡಿಕೊಂಡು ಬರ್ಬೋದು, ಇಲ್ಲಿಂದ ತಗೊಳ್ಬೋದು. ಎಲ್ಲ ಆಶಾ ಕಾರ್ಯದಲ್ಲಿ ತೆಗೆದುಕೊಂಡು ಕೊಟ್ಟರೆ ಮತ್ತೆ ಅವರು ಅದನ್ನ ರಿಯಂಬರ್ಸ್ ಮಾಡ್ತಾರೆ ಅಂತ. ಸರಿ, ತಾತ್ಕಾಲಿಕವಾಗಿ ನಮ್ಮ ಆಟೋದವರು ಅಥವಾ ಇವರು ಎಲ್ಲ ಮುಂದೆ ಬರಲ್ಲ. ಅವ್ರಿಗೆ ಪಾಪ ಅವ್ರಿಗೆ ಅಂತ ದುಡಿಮೆ ಇಲ್ಲ, ಇಲ್ಲೇನೋ ವೆಹಿಕಲ್ ವ್ಯವಸ್ಥೆ ಮಾಡಿಕೊಟ್ರೆ ಒಂದು 300ಗೆ ಒಂದು ಅಗ್ರಬಹುದು ಒಂದು ಸಾಕು, ನಾವು ಅದನ್ನೇ ಮೇಂಟೈನ್ ಮಾಡ್ತೀವಿ. ನಮ್ಮ ಅಸೈಸ್ ಫ್ರೀ ಕೊಟ್ಟಿದ್ದಾರೆ, ಅದು ನೀವೊಂದು ತಗೊಂಡು ಅದು ಆಸ್ಪತ್ರೆ ಕೊಟ್ಟುಬಿಡಿ, ಹಾಸ್ಪಿಟಲ್ಗೆ. ಸೊ ಅದ್ರಲ್ಲಿ ಯೂಸ್ ಆಗ್ತದೆ. ಇಲ್ಲಿಂದ ಅವ್ರಿಗೆ ತಗೊಳ್ಳಿಕ್ಕೆ ಪ್ರೊವಿಷನ್ ಇಲ್ಲ. ನೀವು ತಗೊಂಡು ಅಲ್ಲಿ ಕೊಟ್ಟರೆ ನೀವು ಪಂಚಾಯತ್ಗೆ ಇದೆ ಹಾಸ್ಪಿಟಲ್ ಎಕ್ಸ್ಕ್ಲೂಸಿವ್ಲಿ ಓಡಾಡಲಿಕ್ಕೆ ಅವರಿಗೆ ಅದೊಂದು ವಿಷಯ ಆಗ್ತದೆ. ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ದ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ನೆಲ್ಲ ಅತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನಮ್ಮ ಆರೋಗ್ಯ ಕೇಂದ್ರಕ್ಕೆ. ಯಾಕಂತ ಹೇಳಿದ್ರೆ ನಾವು ನವೆಂಬರ್ ತನಕ ಡಿಸೆಂಬರ್ ತನಕ ಪ್ರತಿ ಮನೆಗೆ ಹೋಗಿ ಅಲ್ಲಿಂದ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ಹಾಗೂ ಈ ಸರ್ತಿ ಸಹ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಅಂತಲ್ಲ. ಆದರೆ ಮಾರ್ಗಸೂಚಿ ಕೆಲವೊಮ್ಮೆ ಚೇಂಜ್ ಆಗ್ತಾ ಇರುವಾಗ ಕೆಲವೊಮ್ಮೆ ನಮ್ಮವರಿಗೆ ಕನ್ಫ್ಯೂಷನ್ ಆಗ್ತದೆ. ಮೊದಲು ಹೇಳಿದ್ರು ಬರೀ ಪ್ರೈಮರಿ ಕಾಂಟ್ಯಾಕ್ಟ್ಸ್ ನೀವು ಕಲೆಕ್ಟ್ ಮಾಡಿ ಅಂತ, ಮತ್ತೆ ಹೇಳಿದ್ರು ಪ್ರೈಮರಿ ಕಾಂಟ್ಯಾಕ್ಟ್ ಯಾರಿಗೆ ಸಿಂಪ್ಟಮ್ಸ್ ಇದೆಯಲ್ಲ ಅವ್ರು ಮಾತ್ರ ಕಲೆಕ್ಟ್ ಮಾಡಿ ಅಂತ, ರ್ಯಾಂಡಮ್ ಕಲೆಕ್ಟ್ ಮಾಡಬೇಡಿ ಅಂತ. ಸೊ ಇದೆಲ್ಲ ಒಂದೊಂದು ಮಾರ್ಗಸೂಚಿ ಚೇಂಜ್ ಆಗುವಾಗ ಅಲ್ಲಿ ಏರ್ಪೇರ್ ಆಗ್ತದೆ, ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ, ನೋ ಪ್ರಾಬ್ಲಮ್. ಸೊ ಅಂಗನವಾಡಿ ಕಾರ್ಯಕರ್ತರು ಸಹ ಪಾಪ ನಮ್ಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮ ಶಾಲೆ ಟೀಚರ್ಸ್ ನಮ್ಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ, ಯಾರು ಇಲ್ಲ. ಮತ್ತೆ ಮೆಂಬರ್ಸ್ ಅಂತೂ ನಾನು ಹೇಳಿದೆ ಬೇಡ, ಯಾವಾಗಲೂ ನಮ್ಮ ಬೆನ್ನಿಗೆ ಇದ್ದೇ ಇದ್ದಾರೆ, ಏನು ಕೇಳಿದ್ರೆ ಸಹ ಮಾಡಿಕೊಡ್ತಾರೆ. ಹಾಗೆ ಗ್ರಾಮಸ್ಥರು ಸ್ವಲ್ಪ ಎಚ್ಚರಿಕೆ ಆಗಿ ಸ್ವಲ್ಪ ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಾರೆ. ಈ ಕೋವಿಡ್ನ ಅಥವಾ ಕೋವಿಡ್ಗಿಂತ ದೊಡ್ಡ ಮಹಾಮಾರಿಯನ್ನು ನಾವು ತೆಗೆದಾಕ್ತೀವಿ.